श्रीमद्भागवते ಅಧಿಗತ ಕಿಂಚಿತ್ ಪೂರ್ವಕತಾನುವಾದ. ಹರಿ ಓಂ. ನಿನ್ನೆ ದಿವಸ ಭಾಗವತದಲ್ಲಿ ಈ ಸಂಖ್ಯಾಶಾಸ್ತ್ರವನ್ನು ಹೇಳಿದ್ದು ಕೆಲವರಿಗೆ ಅರ್ಥ ಆಗಲಿಲ್ಲ ಅಂತ ಅನ್ನೋ ಅಭಿಪ್ರಾಯವನ್ನು ಹೇಳಿದ್ರು. ಅದರದ ಸೂಕ್ಷ್ಮವಾಗಿ ಹೇಳಿದ ಮುಂದಕ್ಕೆ ನಾವು ಹೋಗ್ತಾ ಇದ್ದೀವಿ. ಮೂಲ ಪ್ರಕೃತಿಯಿಂದ ಭಗವಂತ ಸೃಷ್ಟಿ ಮಾಡ್ತಾನೆ, ಅದನ್ನು ಮಹತ್ತತ್ವ ಅಂತ ನಾವು ಕರಿತಾ ಇದ್ದೀವಿ. ಅದರಿಂದ ಅಹಂಕಾರ ತತ್ವದಿಂದ ಪಂಚಭೂತಗಳು, ನಂತರದಲ್ಲಿ ಜ್ಞಾನೇಂದ್ರಿಯಗಳು, ನಂತರದಲ್ಲಿ ಮನಸ್ಸು. ಆದ್ದರಿಂದ ಎಲ್ಲ ಸೃಷ್ಟಿಗೆ ಮೂಲ ಕಾರಣ ಮೂಲ ಪ್ರಕೃತಿ, ವಿಶ್ವದ ಬೀಜ ಅವನೇ ಭಗವಂತ. ಅದನ್ನು ನೀವು ಒಂದು ಮರ ಅಂತ ಇಟ್ಕೊಂಡ್ರೆ, ಅರ್ಥಾತ್ ಭಾಗವತ ಒಂದು ಮರ ಅಂತ ಇಟ್ಕೊಳ್ಳಿ. ಆ ಮರದಲ್ಲಿ ಏನೇನಿದೆ? 2 ಫಲ, 2 ಹಣ್ಣು. ಆ ಫಲ ಯಾವುದು? ಪ್ರವೃತ್ತಿ ಮಾರ್ಗ, ತ್ಯಾಗದ ಜೀವನ, ನಿವೃತ್ತಿ ಮಾರ್ಗ, ಪಾರರ್ಥಿಕ ಸುಖ. ಅಲ್ಲಿ 3 ಬೇರು. ಯಾವುದು? ಗಿಡಕ್ಕೆ, ಆ ಮರಕ್ಕೆ 3 ಬೇರಿದೆ. ಆ 3 ಬೇರು ಯಾವುದು? ಸತ್ವ, ರಜಸ್, ತಮಸ್. ಆ 3 ಗುಣಗಳೇ ಆ ಮರದ ಬೇರು. ಇಟ್ ಈಸ್ ಅಪ್ಲಿಕಬಲ್ ಟು ಆಲ್ ಹ್ಯೂಮನ್ ಬೀಯಿಂಗ್ಸ್. ಆದರೆ ಭಾಗವತ ಹೇಳ್ತಾ ಇದೆ, ಇದನ್ನು ಒಂದು ಮರವನ್ನು ನಿಮಿತ್ತ ಮಾಡಿ ಹೇಳ್ತಾ ಇದ್ದಾರೆ. ಮರ ಅಂದ್ಬಿಟ್ರೆ ಯಾರಿಗೂ ಕೋಪ ಬರೋದಿಲ್ಲ. ಪ್ರಹ್ಲಾದನ್ ಕುರ್ತು ಹೇಳ್ತಾ ಇದೆ ಅಂತ ಪ್ರಹ್ಲಾದನ್ಗೆ ಸಿಟ್ಟು ಬರ್ತದೆ. ಏಕೆ ನಾವು ನನ್ನನ್ನೇ ಕುರ್ತು ಹೇಳ್ತಾ ಇದ್ದಾರೆ ಅಂಥೇಳಿ ಹೇಳುವವ್ರ ಮೇಲೆ ಕೇಳುವವರಿಗೆ ಸಿಟ್ಟು ಬಂದ್ಬಿಡುತ್ತೆ, ಅಥವಾ ಕೇಳುವವರಿಗೆ ಹೇಳುವವ್ರ ಮೇಲೆ ಸಿಟ್ಟು ಬಂದ್ಬಿಡುತ್ತೆ. ಅದಕ್ಕೆ ಭಾಗವತ ವೇದವ್ಯಾಸದವರು ಬಹಳ ಬುದ್ಧಿವಂತರು. ಒಂದು ಮರವನ್ನು ನಿಮಿತ್ತ ಮಾಡಿಕೊಂಡು, ಆ ಮರ ಯಾವುದು? ಶ್ರೀಮದ್ ಭಾಗವತ. ಆ ಭಾಗವತದಲ್ಲಿ ಏನಿದೆ? ಎವ್ರಿಥಿಂಗ್ ಈಸ್ ಅವೈಲಬಲ್. ಅದನ್ನು ಸಂಖ್ಯಾಶಾಸ್ತ್ರದ ರೀತಿ ಹೇಳಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮಾನವನ 3 ಗುಣಗಳು ಯಾವುದು? ರಾಜಸ, ತಾಮಸ, ಸಾತ್ವಿಕ. ತಾಮಸದಲ್ಲೂ ರಾಜಸ, ತಾಮಸ, ಸಾತ್ವಿಕರಲ್ಲೂ ಗ್ರೇಡೇಷನ್ ಇದೆ. 3 × 3 9 ಗುಣಗಳಾಗತ್ತೆ. ಮತ್ತೆ 5 ಬಗೆಯ ಬೀಳಲು ಅಂತ ಹೇಳ್ತಾ, 4 ಬಗೆಯ ರಸ ಅಂತ ಹೇಳ್ತಾ ಇದ್ದಾರೆ. ಅದ್ಯಾವುದದು? ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಈ 4 ಬಗೆ ರುಚಿಯನ್ನು, ಹಣ್ಣಿನಲ್ಲಿರುವ ರುಚಿ ನಮಗೆ ಗೊತ್ತಾಗ್ತದೆ. ಅಂದರೆ ಪ್ರವೃತ್ತಿ ಮಾರ್ಗದಿಂದ ಅರ್ಥಕಾಮಗಳು, ನಿವೃತ್ತಿ ಮಾರ್ಗದಿಂದ ಧರ್ಮ ಮೋಕ್ಷಾದಿಗಳು ನಮಗೆ ಸಿಗ್ತದೆ. ಅದಕ್ಕೋಸ್ಕರವಾಗಿ ಒಮ್ಮೊಮ್ಮೆ ಧರ್ಮ ಪ್ರವೃತ್ತಿ ರಸ ಆದೀತು ಚತುರಸಃ. ಅಂದ್ರೇನು? ಧರ್ಮ ತಿಳಿದೋ ತಿಳಿಯದೆಯೋ ಧರ್ಮ ಮಾಡಿದ್ರೂ ಅದು ನಮಗೆ ಫಲವನ್ನು ಕೊಡ್ತದೆ. ಅಂದರೆ ಧರ್ಮವನ್ನು ಮಾಡಬೇಕು ಅಂತ ಭಾಗವತ ನಮ್ಮನ್ನು ಇನ್ಸಿಸ್ಟ್ ಮಾಡ್ತಾ ಇದೆ. ಮತ್ತೆ 5 ಬಗೆಯ ಬೀಳಲು ಅಂತ ಹೇಳ್ತಾ ಇದ್ರೆ ಪಂಚಶಿಫಾ. ಅದ್ಯಾವುದದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು ಪಂಚ ತನ್ಮಾತ್ರೆಗಳು ಅಂತ ಕರಿತಾ ಇದ್ದೀವಿ. ಕೊಂಬೆಗಳು ಅಂತ ಅರ್ಥ. ಆಕಾಶದಿಂದ ಶಬ್ದ, ವಾಯುವಿನಿಂದ ಸ್ಪರ್ಶ, ಬೆಂಕಿನಿಂದ ರೂಪ, ನೀರಿನಿಂದ ರಸ, ಮಣ್ಣಿನಿಂದ ಗಂಧ. ಹೀಗೆ ಪಂಚಭೂತಗಳಿಂದ ಪಂಚ ತನ್ಮಾತ್ರೆಗಳು. ಆ ಪಂಚ ತನ್ಮಾತ್ರೆಗಳು ಏನು ಮಾಡ್ತಾ ಇದೆ ಅಂತಂದ್ರೆ 5 ಇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಾ ಇದೆ. ಶಬ್ದಕ್ಕೆ ಕಿವಿ, ಸ್ಪರ್ಶಕ್ಕೆ ತೊಗಲು, ರೂಪಕ್ಕೆ ಕಣ್ಣು, ರಸಕ್ಕೆ ನಾಲಿಗೆ, ಗಂಧಕ್ಕೆ ಮೂಗು. ಪಂಚ ತನ್ಮಾತ್ರೆಗಳು, ಅವುಗಳಿಂದ ಪಂಚಭೂತಗಳು ಅದನ್ನು ಅನುಭವಿಸಲು ನಮಗೆ ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಮೂಗು, ಕಣ್ಣು, ಕಿವಿ ಇತ್ಯಾದಿ ಇತ್ಯಾದಿ. ಮುಂದೆ ಅದರ ವಿಕಸನ ಆಗಬೇಕು. ಆ ವಿಕಸನ ಹೇಗೆ ಅಂದರೆ ಗಿಡಗಳು ಬೆಳಿಬೇಕು. ಬೀಜ ಮೊಳಕೆ ಆಯಿತು ಅಂತಾದರೆ ಗಿಡ ಬರ್ತದೆ. ಗಿಡ ಬೆಳೆದ್ಮೇಲೆ ದೊಡ್ಡದಾಗ್ತದೆ. ದೊಡ್ಡದಾದ್ಮೇಲೆ ಹೂ ಬಿಡುತ್ತೆ, ಕಾಯಿ ಬಿಡುತ್ತೆ, ಹಣ್ಣು ಬಿಡುತ್ತೆ, ಇತ್ಯಾದಿ ಇತ್ಯಾದಿ. ಹುಟ್ಟುವುದಕ್ಕಿಂತ ಮೊದಲನೇ ಸ್ಥಿತಿ ಬೀಜ ಸ್ಥಿತಿ, ಅಂದರೆ ಗರ್ಭದಲ್ಲಿ ಇರುವಿಕೆ. ಹುಟ್ಟುವುದ 2ನೇ ಹಂತ ಜಾಯತೆ. ಹುಟ್ಟಿದ್ದು ಬೆಳೆಯುತ್ತದೆ. ಅದ್ಯಾವುದು? 3ನೇ ವಿಕಾರ ವರ್ಧತೆ. ಬೆಳೆಯುತ್ತಾ ಬೆಳೆಯುತ್ತಾ ರೂಪಾಂತರ ಹೊಂದುತ್ತೆ. ಇದು 4ನೇ ವಿಕಾರ ವಿಪರಿಣಾಮತೆ ಅಂತ ಕರೀತಾರೆ ಅದನ್ನು ಸಂಸ್ಕೃತದಲ್ಲಿ. ಮುಪ್ಪರಿ ಬೆಳವಣಿಗೆ ಇಳಿಮುಖವಾಯಿತು. ಕೊನೆಗೆ ಏನಾಗುತ್ತೆ? ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಕಾಲು ನೋವು, ತಲೆ ಉದುರುತ್ತೆ, ಹಲ್ಲು ಉದುರುತ್ತೆ, ಎಕ್ಸೆಟ್ರಾ. ಮೈ ಸುಕ್ಕುಗಟ್ಟತ್ತೆ. ತನ್ನ ಮೈ ತಾನೇ ನೋಡ್ಕೋತಾನೆ. ಬೇಸರಿಕೆ ಬರುತ್ತೆ ಅವನಿಗೆ. ನಾನು ಹೇಗಿದ್ದೆ, ಹೇಗಾಗೋಗ್ಬಿಟ್ಟೆ ಅಂತ ಯೋಚನೆ ಮಾಡ್ತಾನೆ. ಅಂದ್ರೇನು? ಒಂದು ಕಾಲದಲ್ಲಿ ತಾಯಿಯ ಗರ್ಭದಿಂದ ಬಂದ ನಂತರದಲ್ಲಿ ಏರಿಕೆಯನ್ನು ಕಂಡ್ವಿ. ಆದರೆ ಒಂದು ಏಜ್ ಆದಮೇಲೆ ಆಫ್ಟರ್ 45 ಇಳಿಕೆ ನಮಗೆ ಕಾಣ್ತಾ ಇದೆ. ಇದು 5ನೇ ವಿಕಾರ.
ಕೊನೆಗೆ ಏನಾಗುತ್ತೆ? ದೇಹ ನಾಶ ಆಗ್ತದೆ. ಇದು 6ನೇ ವಿಕಾರ, ನಶ್ಯತಿ ಅಂತ. ಈ ವೃಕ್ಷಕ್ಕೆ 7 ತೊಗಟೆಗಳಿದೆ. ಅದನ್ನು ಸಪ್ತಧಾತು ಅಂತ ಕರಿತಾ ಇದ್ದೀವಿ. ತ್ವಕ್, ಚರ್ಮ, ಮಾಂಸ, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧಸ್ ಮತ್ತು ಅಸ್ಥಿ. ಇದಕ್ಕೆ 8 ಟೊಂಗಿಗಳಿದೆ, ಕೊಂಬೆ ಅಂತ ಅರ್ಥ. ಜೀವಸೃಷ್ಟಿ 8 ಪ್ರಕಾರಗಳನ್ನು ಹೇಳ್ತಾ ಇದ್ದಾರೆ. ಇದು ಭಗವಂತನ ಕೈಯಲ್ಲಿರ್ತಕ್ಕಂಥ ವ್ಯಾಪಾರ ಅಷ್ಟೇ ಹೊರತು ದೇವತೆಗಳು ನಾವು ಇಷ್ಟಪಟ್ಟಿವಿ ಅಂತ ಅವರ ಅವತಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಗಂಧರ್ವರು ನಾವು ಇಷ್ಟಪಟ್ಟಿವಿ ಅಂತ ಅವತಾರ ಮಾಡ್ಲಿಕ್ಕೆ ಬರೋದಿಲ್ಲ. ದಾನವರು ನಾವು ಇಷ್ಟಪಟ್ಟಿವಿ ಅಂತ ಅವ್ರು ಹೇಗೆ ಅಂದ್ರೆ ಹಾಗೆ ಬರ್ಲಿಕ್ಕೆ ಆಗೋಲ್ಲ. ರಾಕ್ಷಸರು ನಮ್ಮಿಷ್ಟ ಅಂತ ಹೇಳಿ ಅವ್ರು ಬರ್ಲಿಕ್ಕೆ ಆಗೋದಿಲ್ಲ. ಪಿಚಾಚಿಗಳು, ಅಂತರ್ಪಿಚಾಚಿಗಳು, ಸಂಸ್ಕಾರಗಳು ಇಲ್ಲದೆ ಪಿಚಾಚಿಗಳಾಗ್ಬಿಡುತ್ತೆ. ತಿರ್ಯಂಗ್ ಜಂತುಗಳು, ಸರೀಸೃಪಗಳು, ಸ್ಥಾವರ, ಮರ ಗಿಡಗಳು, ಮನುಷ್ಯರು, ಈ ರೀತಿ 8 ಟೊಂಗಿಗಳು ಆ ಗಿಡಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. 9 ಪೊಟ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಪುರಂಜರೋಪಾಖ್ಯಾನ 9ರ ದ್ವಾರ, 9 ಪೊಟ್ರೆ, 2 ಕಣ್ಣು, 2 ಮೂಗು, 2 ಮೂಗನ ಹೊಳ್ಳೆ, ಬಾಯಿ ಮತ್ತೆ ಮಲ ಮೂತ್ರ ದ್ವಾರ, 10 ಎಲೆ, ದಶಚ್ಛದ. ಈ 10 ಎಲೆಗಳು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಇಂದ್ರಿಯಗಳು ಗೋಲಕಗಳೇ ಅದರ ಹಿಂದೆ ಇರುವ ಪೊಟ್ರೆ. ಈ ಮರ ದ್ವಿಖಗ ಅಂತ ಕರೀತಾ ಇದೆ. ಅಂದ್ರೆ ಏನು? ಈ ಮರದ ಮೇಲೆ 2 ಹಕ್ಕಿಗಳು ವಾಸವಾಗ್ತಾ ಇದೆ. ಈ 2 ಬಗೆಯ ಹಣ್ಣುಗಳನ್ನು ತಿನ್ನಲು ಈ 2 ಬಗೆಯ ಹಕ್ಕಿಗಳಿದೆ. ಅಂದ್ರೆ ಯಾವುದು? ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ತಿಂದು 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 ಒಣಕೊಂಡಿದ್ದಾನೆ. ನಿವೃತ್ತಿ ಮಾರ್ಗ ತಿಂದೆ 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 ಉಪವಾಸ ಇದ್ದು 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 ಫಸ್ಟ್ ಕ್ಲಾಸ್ ಆಗಿದ್ದಾನೆ. ಅರ್ಥಾತ್ ಜೀವ ಪರಮಾತ್ಮ. ಜೀವ ಎಷ್ಟು ತಿಂದ್ರು ಸಾಕು 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 ಅಂತಂತೆಲ್ಲ ಬೇಕು 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 ಅಂತಾನೆ ಇವನಿಗೆ. ಆದ್ರೆ ಭಗವಂತ ಜೀವನ ಒಳಗೆ ಅಂತರ್ಯಾಮಿಯಾಗಿದ್ದಾನೆ. ಅವನಿಗೇನು ಬೇಡ, ನಿರ್ಲಿಪ್ತತೆಯಿಂದ ಇದ್ದಾನೆ. ಅವನಿಗೆ ನೀವು ಮಾಡುವ ನೈವೇದ್ಯ ಬೇಡ, ನೀವು ಮಾಡುವ ನಮಸ್ಕಾರ ಬೇಡ, ನೀವು ಮಾಡುವ ಸ್ಮರಣೆ ಬೇಡ, ಏನು ಬೇಡ. ಆದರೆ ಧರ್ಮ ಪ್ರವರ್ತಕರಾದ್ವಾ? ಧರ್ಮದ ಬಗ್ಗೆ ಸ್ವಲ್ಪ ಪ್ರಜ್ಞೆ ಇತ್ತ? ತಂದೆ ತಾಯಿ ಅನ್ನೋ ಗೌರವ ಇತ್ತ? ಅತ್ತೆ ಮಾವ ಅನ್ನೋ ಗೌರವ ಇತ್ತ? ಭಗವಂತ ಏನಾದರೂ ಕಿಂಚಿತ್ ಉದ್ಧಾರ ಮಾಡ್ತಾನೆ, ಇಲ್ಲೇ ಹೋದ್ರೆ ಇಲ್ಲ. ಹೀಗೆ ಇಂತಹ ಭಗವಂತ ಪಿಂಡಾಂಡದಲ್ಲಿ ಬ್ರಹ್ಮಾಂಡನಾಗಿದ್ದಾನೆ, ಬ್ರಹ್ಮಾಂಡದಲ್ಲಿ ಪಿಂಡಾಂಡದ ಒಳಗಿದ್ದಾನೆ. ಬ್ರಹ್ಮಾಂಡದಲ್ಲಿರಬೇಕಾದ ಭಗವಂತ ಪಿಂಡಾಂಡದಲ್ಲಿ ಅತಿ ಸೂಕ್ಷ್ಮವಾಗಿದ್ದಾನೆ. ಬ್ರಹ್ಮಾಂಡ ಅವನ ಸೃಷ್ಟಿ ಮಾಡಿದ ಜಗತ್, ಪಿಂಡಾಂಡ ನಮ್ಮ ಭೌತಿಕ ದೇಹ. ಅಂದ್ರೇನು? ಇಂತಹ ಭಗವಂತನನ್ನ ತನ್ನ ಪುಟ್ಟ ಗರ್ಭದಲ್ಲಿ ಹೊತ್ತಿದ್ದಾಳಲ್ಲ ದೇವಕಿ, ಅವಳು ಎಷ್ಟು ಪುಣ್ಯ. ಅಂದ್ರೇನು? ಈ ಸಂಖ್ಯಾಶಾಸ್ತ್ರದ ರೀತಿ ಹೇಳಬೇಕು ಅಂತ ಅಂದಾಗ 1ರಿಂದ 10 ಅಷ್ಟೇ ಇರೋದು, 11 ಇಲ್ವೇ ಇಲ್ಲ. 1ರಿಂದ 10ರೊಳಗೆ ಅದೇ ರಿಪೀಟ್ ಆಗ್ತಾನೇ ಇರ್ತದೆ. ಆ 1ರಿಂದ 10 ಒಟ್ಟು ಕೂಡಿದ್ರೆ 55 ಆಗತ್ತೆ. ಆ 55ರ ಸಂಖ್ಯೆ ಎಂಥದ್ದು ಅಂತಂದ್ರೆ ಇಡೀ ಭಾಗವತವನ್ನ ಪರಿಚಯಿಸ್ತಾ ಇದೆ. ಚರಾಚರ ವಸ್ತುಗಳಿಗೆ, ಚರಾಚರ ಪ್ರಕೃತಿಗೆ, ವಿಶ್ವಕ್ಕೆ ನೀನೇ ಅಧಿಪತಿಯಾಗಿದ್ದಿ. ತ್ವಮೇಕ ಏವಾಸ್ಯ ಸತಪ್ರಸೂತಿ ಸ್ಥಾನಂ ನಿಧಾಂ ತದನುಗ್ರಹಶ್ಚ ತ್ವನ್ಮಾಯೆಯ ಸಂವೃತ ಚೇತಸತ್ವ ಪಶ್ಯಂತಿ ನಾನಾ ನ ವಿಪಶ್ಚಿತೋಯೇ. ಇದು ಭಗವಂತನ ಸೃಷ್ಟಿ. ಇದಕ್ಕೊಂದು ಅಸ್ತಿತ್ವ ಇದೆ. ಇದು ಮಾಯೆ ಅಲ್ಲ. ಜಗತ್ತು ಸತ್ಯ, ಪಂಚವೇದ ಸತ್ಯ, ತಾರತಮ್ಯ ಸತ್ಯ. ಇದನ್ನ ಧಾರಣೆ ಮಾಡಿರುವವನು ಭಗವಂತ. ಅಂತಹ ಧಾರಣೆ ಮಾಡಿರುವ ಭಗವಂತನನ್ನ ತಾನು ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದಾಳೆ ಅಂತಂದ್ರೆ ಇದೇನಿದು? ಏನಿದು ಲೀಲಾ? ಇದು ಭಗವಂತನ ನಾಟಕ ಅಷ್ಟೇ. ಜಗತ್ತಿನ ಎಲ್ಲ ವಸ್ತುಗಳು, ಎಲ್ಲ ಕ್ರಿಯೆಗಳು, ಎಲ್ಲ ಕಾಲದಲ್ಲಿ ಸ್ವಭಾವ ರೀತ್ಯ ಎಲ್ಲರೂ ಅವನ ನಿಯಂತ್ರಣದಲ್ಲೇ ಇರುವವರಷ್ಟೇ ಹೊರತು ನಮಗೆ ನಾವಿಷ್ಟ ಬಂದಾಗಿ ಬಂದಿಲ್ಲ. ಅದಕ್ಕೆ ಕನಕದಾಸರು ಒಂದು ಹೇಳ್ತಾರೆ, ನನ್ನಿಂದ ನಾನೇ ಜನಿಸಿ ಬಂದೆನು ಕೃಷ್ಣ,
ನೀ ಕಳಿಸ್ದಿ ನಾ ಬಂದೆ, ನಂದೇನು ತಪ್ಪಿಲ್ಲ. ಹಾಗಾದರೆ ನನ್ನಲ್ಲಿ ಏನು ತಪ್ಪಿದೆ? ನನ್ನಲ್ಲೇನು ತಪ್ಪಿಲ್ಲ. ಹಾಗಾದರೆ ಅಕಸ್ಮಾತ್ ನನ್ನಲ್ಲಿ ತಪ್ಪಿತ್ತು ಅಂತಾದರೆ ಅದನ್ನು ರ್ಯಾಟಿಫೈ ಮಾಡಿ ನೀನು ನನ್ನನ್ನು ಸಂರಕ್ಷಣೆ ಮಾಡು ಅಂತಾರೆ ಕನಕದಾಸರು. ಯಾವ ಮನುಷ್ಯ ಸಹಜವಾದ ಕಲ್ಪನೆಯಿಂದ ನಿನ್ನನ್ನು ನೋಡ್ತಾರೋ, ಪ್ರಯತ್ನ ಪಡ್ತಾರೋ, ಅವರು ನಿಜವಾಗಲೂ ವಿದ್ವಾಂಸರಲ್ಲ ಅಂತ ಭಾಗವತ ಹೇಳ್ತಾ ಇದೆ. ಅಂದ್ರೇನು? ವಿದ್ವಾಂಸರುಗಳು ಭಗವಂತನನ್ನ ತಿಳಿದಿಲ್ಲ ಅಂತ ಭಾಗವತವೇ ಹೇಳ್ತಾ ಇದೆ. ಅಂಥದ್ರಲ್ಲಿ ನಾನು 2 ಶಾಲೆ ಹೊತ್ಕೊಂಡಿದ್ದೀನಿ, 3 ಶಾಲೆ ಹೊತ್ಕೊಂಡಿದ್ದೀನಿ, ನನಗೆ ಮೊದಲನೇ ಊಟ, ಮೊದಲನೇ ಅಂಗಾರಕ್ಷತೆ, ಮೊದಲನೇ ತೀರ್ಥ ಅಂತ ಹೊಡ್ಕೊಂಡ್ರೆ ನಿಮ್ಮ ಹಣೆವರ ಅಟ್ಟೆ ಹೊಡ್ಕೋತಾನೆ ಇರಿ, ಅಟ್ಟೆ ಏನೂ ಇಲ್ಲ. 2 ಏಕಾದಶಿ. ಯಾಕೆ 2 ಏಕಾದಶಿ? ಇಲ್ಲ ರೀ 3 ಏಕಾದಶಿ, ನಮಗೆ 3 ಅಲ್ಲ 10 ಏಕಾದಶಿ ಮಾಡಿ ಸಾಯಿರಿ, ಯಾರು ಬೇಡ ಅಂತಂತಾರೆ. ಒಂದು ಕಾಲದಲ್ಲಿ ನಕ್ಷತ್ರ ತಗೋತೀರಿ, ಒಂದು ಕಾಲದಲ್ಲಿ ತಿಥಿ ತಗೋತೀರಿ, ಇನ್ನೊಂದು ಕಾಲದಲ್ಲಿ ಇನ್ನೇನೋ ತಗೋತೀರಿ. ಅರ್ಧರಾತ್ರಿಗೆ ಬಂದಿಲ್ಲ ರೀ ಅದು. ಅದಕ್ಕೋಸ್ಕರವಾಗಿ ನಾಳೆ 2 ದಿವಸ ಉಪವಾಸ, 2 ದಿವಸ 10 ದಿವಸ ಉಪವಾಸ ಮಾಡಿ, ಯಾರು ಬೇಡ ಅಂತಾರೆ. ಅದಕ್ಕೊಂದು ರೀತಿ ನೀತಿ ಇಲ್ವೇನು? ಒಂದಕ್ಕೆ ಅಷ್ಟಮಿ ತಿಥಿ ತಗೋತೀರಿ, ಇನ್ನೊಂದಕ್ಕೆ ರೋಹಿಣಿ ನಕ್ಷತ್ರ ಹುಟ್ಟಿಲ್ಲ ಅಂತ ತಗೋತೀರಿ. ಅಲ್ಲಿಗೆ ವಿಶಿಷ್ಟಾದ್ವೈತಿಗಳಿಗೂ ನಿಮಗೂ ಏನು ವ್ಯತ್ಯಾಸನೇ ಇಲ್ವಲ್ಲ. ಯಾವತ್ತು ಕೃಷ್ಣ ಜನ್ಮಾಷ್ಟಮಿ? ನೆನೆಯೂ ಹೌದು, ಇವತ್ತು ಹೌದು, ನಾಳೆಯೂ ಹೌದು, ದಿನ ಹೌದು. ಅದನ್ನು ಓವರ್ರೂಲ್ ನಾನು ಒಂದು ಮಾತು ಹೇಳ್ತೀನಿ, ದಿನವೂ ಕೃಷ್ಣ ಜನ್ಮಾಷ್ಟಮಿ ಮಾಡುವವರಿಗೆ ಮಾಡ್ತಾ ಇದ್ದೀವಿ ನಾವು. ಒಂದು ದಿವಸ ಅಬ್ಸರ್ವ್ ಮಾಡಲಿಕ್ಕೆ ನಂದೇ ಸರಿ ನಂದೇ ಸರಿ ನಂದೇ ಸರಿ ಅಂತ ಹೊಡ್ಕೋತಿರಲ್ಲ ನೀವು. ಯಾವ ಪಂಚಾಂಗವನ್ನು ರೆಫರ್ ಮಾಡ್ತಾ ಇದ್ದೀರಿ? ಮಧ್ವಾಚಾರ್ಯರು ತಮ್ಮ ಜಯಂತಿ ನಿರ್ಣಯದಲ್ಲಿ ಈ ವಿಚಾರವನ್ನು ಸ್ಪಷ್ಟವಾಗಿ ಅರ್ಧರಾತ್ರಿ ಕಾಲದಲ್ಲಿ ಅಷ್ಟಮಿ ಬಂತಿತ್ತು ಅಂತಂದ್ರೆ ಅವತ್ತೇ ಮಾಡಿ, ಅಥವಾ ಅಷ್ಟಮಿ ಹುಟ್ಟಿದ ನಂತರದಲ್ಲಿ ಅರ್ಧರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರ ಏನಾದರೂ ಇತ್ತು ಅಂತಾದರೆ ಅದನ್ನು ಅಬ್ಸರ್ವ್ ಮಾಡಿ. ಅಕಸ್ಮಾತ್ ರೋಹಿಣಿ ನಕ್ಷತ್ರ ಬರಲಿಲ್ಲ ಅಂತಾದರೆ, ಅಷ್ಟಮಿ ತಿಥಿ ಇತ್ತು ಅಂತಾದರೆ, ಅವನ ಅಷ್ಟಮಿಯೇ ಹುಟ್ಟಿದ್ರಿಂದ ಧಾರಾಳವಾಗಿ ಅವತ್ತು ಮಾಡಿ. ಇದು ಜಯಂತಿ ನಿರ್ಣಯ ಹೇಳುತ್ತೆ. ಇದು ಹಾಗಲ್ಲ. ಅದು ಹೇಗ್ರಿ? ಸೂರ್ಯೋದಯಕ್ಕೆ ಅಷ್ಟಮಿ ಇಲ್ಲ, ಅದು ಹೇಗೆ ಮಾಡ್ಲಿಕ್ಕಾಗ್ತದೆ? ಅದಕ್ಕೋಸ್ಕರವಾಗಿ ಅವತ್ತು ಪೂರ್ತಿ ಉಪವಾಸ ಇದ್ದು ಮಾರನೇ ದಿವಸ ದ್ವಾದಶಿ ಪಾರಣೆ ಮಾಡಿ, ಕೃಷ್ಣ ಜನ್ಮಾಷ್ಟಮಿ ಮಾಡಿ, ಮತ್ತೆ ಮಾರನೇ 3 ದಿವಸ ಉಪವಾಸ ಮಾಡಿ ಸಾಯಿರಿ, ಯಾರು ಬೇಡ ಅಂತಂತಾರೆ. ಇದಕ್ಕೆಲ್ಲ ನಿಯಮ ಇದೆಯೇನೋ? ಯಾಕೆ ಈ ವಿಚಾರವನ್ನ ಕಾರವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿದ್ವಾಂಸರುಗಳಲ್ಲ, ಎಲ್ಲ ತನ್ನವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ. ನಾನು ಆವಾಗಲೇ ಒಂದ್ಸರಿ ಹೇಳಿದ್ದೆ, 2007ರಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಇವ್ರನ್ನ ಅದ್ವೈತ ವಾದವನ್ನ ಇಟ್ಕೊಂಡಾಗ ಎಲ್ಲರೂ ಬಾಲ ಮುಚ್ಕೊಂಡು ಕೂತಿದ್ರು. ಒಬ್ಬ ಗಂಡಸರು, ಒಬ್ಬ ವಿದ್ವಾಂಸರು ಅವರಿಗೆ ಉತ್ತರ ಕೊಡೋಕ್ಕಾಗ್ಲಿಲ್ಲ. ಕೊನೆಗೆ ಡಿ ಪ್ರಹ್ಲಾದಾಚಾರ್ಯರು ಮತ್ತೆ ಹೈವದನ ಪುರಾಣಿಗೆ ಬಂದು ಉತ್ತರ ಕೊಡಬೇಕಾಗಿತ್ತು. ಸ್ವಾಮಿಗಳು ಕೂಡ ಉತ್ತರ ಕೊಡಲಿಲ್ಲ. ಸತ್ಯಾತ್ಮರು ಹೇಳೋದೇನಿದೆ ಅಲ್ಲಿ? ಯಾವ ರೀತಿ ದೊಡ್ಡವರು ನೀವು? ಯಾವ ರೀತಿ ವಿದ್ವಾಂಸರು? ಭಾಗವತನೇ 5000 ವರ್ಷದ ಹಿಂದೆ ವೇದವ್ಯಾಸ ದೇವರೇ ಬಾಯಿ ಬಿಟ್ಟು ಹೇಳಿಬಿಟ್ಟಿದ್ದಾರೆ, ವಿದ್ವಾಂಸರುಗಳು ವಿದ್ವಾಂಸರಲ್ಲ. ಮತ್ತಿನ್ಯಾರು? ಅವರು ತಿಳಿಗೇಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಿಟೆಂಡ್ ಅಂತಂತಾರೆ ಇಂಗ್ಲಿಷ್ನಲ್ಲಿ. ಇವರೆಲ್ಲ ಪ್ರಿಟೆಂಡ್ ಮಾಡ್ತಾ ಇದ್ದಾರಷ್ಟೇ, ನಂದು ನಡಿಬೇಕಷ್ಟೆ, ನಾ ಹೇಳದಾಗ ಕೇಳು. ಇದು ಧರ್ಮ ಅಂತಾರ ಯಾರಾದರೂ? ಮತ್ತೆ ಆದರೆ ಭಗವಂತನನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರಿಗೆ ಅವನ ಮಹಿಮೆಯನ್ನು ದೀರ್ಘವಾಗಿ ತಿಳ್ಕೊಂಡಿರ್ತಾರಂತೆ. ಅವರಿಂದ ಲೋಕೋದ್ಧಾರಕ ಆಗತ್ತಂತೆ. ಅಂದ್ರೇನು? ಅವನು ಹುಟ್ಟಿ ಬರ್ತಾನ ಇಲ್ವೋ ಅನ್ನುವ ಗುಟ್ಟು ಜ್ಞಾನಿಗಳಿಗಷ್ಟೇ ತಿಳಿಸ್ತಾನಷ್ಟೇ ಹೊರತು ಬೇರೆಯವರಿಗೆ ತಿಳಿಸೋಲ್ಲ. ಬೆಸ್ಟ್ ಎಕ್ಸಾಂಪಲ್ ಗೊತ್ತಾ? ಇವತ್ತಿನ ಆರಾಧಕರಾದ IG ಸ್ವಾಮಿಗಳು ಈ ಗುಟ್ಟನ್ನು ಚೆನ್ನಾಗಿ ತಿಳ್ಕೊಂಡಿದ್ರು. IG ಸ್ವಾಮಿಗಳು ಇವತ್ತು ಅವರ ಆರಾಧನೆ ರಾತ್ರಿ ಹೇಗೆ ಮಾಡ್ತಾರೆ ಅಂತಂದ್ರೆ, ಈಗ ಜನ ಎಲ್ಲ ಸೇರ್ತಾ ಇರ್ತಾರೆ, ನಿರ್ಮಾಲ ವಿಸರ್ಜನೆ ಮಾಡಿ ಬಿಟ್ಬಿಟ್ಟಿರ್ತಾರೆ. ಎಲ್ಲರೂ ಪಾರಾಯಣ ಮಾಡ್ಕೊಂಡು ನಮಸ್ಕಾರ ಪಾರಾಯಣ ಅದು ಇದು. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಒಂದಿಷ್ಟು ಪ್ರವಚನ ನಡೆಯುತ್ತೆ. 6 ಗಂಟೆ ಆದಮೇಲೆ ಮತ್ತೆ ಪ್ರವಚನಗಳು ಶುರು ಆಗುತ್ತೆ. 10:30 11 ಗಂಟೆ ತನಕ ಪ್ರವಚನ ಆಗುತ್ತೆ. ಆಮೇಲೆ ದೇವರಿಗೆ ಅಭಿಷೇಕ ಮಾಡ್ತಾರೆ. ದೇವರ ಅಭಿಷೇಕ ಮಾಡಿ ನೈವೇದ್ಯ ಮಾಡ್ತಾರೆ. ನೈವೇದ್ಯ ಆದ ನಂತರದಲ್ಲಿ 11:30 11:45 ಗಂಟೆಗೆ ಎಲ್ಲರಿಗೂ ಅರ್ಘ್ಯ ಕೊಡಿಸ್ತಾರೆ.
ಅಲ್ಲೂ ಸ್ವಲ್ಪ ತಾರತಮ್ಯ ಇದೆ. ಇದನ್ನು ನಾನು 2 ಸಾರಿ ಅನುಭವಿಸಿದ್ದೀನಿ. ನೀನು 100 ರೂಪಾಯಿ ಕೊಟ್ಟರೆ ಅಯ್ಯೋ ನಿಮ್ಮನ್ನು ಕರೆದು ಅರ್ಗೆ ಕೊಡಿಸ್ತಾರೆ. ನನ್ನ ಹತ್ರ 1 ಪೈಸವೂ ಇಲ್ಲ ಅಂತ ನೀ ದೂರ ಕೂತಿದ್ರೆ, ನೀನು ಪಕ್ಕದಲ್ಲೇ ಕೂತಿದ್ರು ನೀನು ಕರೆದು ಅರ್ಗೆ ಕೊಟ್ರ ಅಂತ ನಮ್ಮನ್ನು ಯಾರು ಕೇಳೋದೇ ಇಲ್ಲ. ಅರ್ಥ ಆಗಿರ್ಬೋದಲ್ಲ? ಇಷ್ಟೇ ಈ ವಿದ್ವಾಂಸರುಗಳ ಲಕ್ಷಣ ಇದೆ. ಪುರೋಹಿತರ ಲಕ್ಷಣವೆಲ್ಲ ಇಷ್ಟೇ, ಚೆನ್ನಾಗಿ ತಿಳ್ಕೊಂಡ್ಬಿಡಿ. ಸರಿ, ಆಮೇಲೆ ಅರ್ಗೆ ಆದಮೇಲೆ ಅಲ್ಲೊಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ಇವತ್ತು ಕೃಷ್ಣ ಜಯಂತಿ ಆದ್ದರಿಂದ ಉಪವಾಸ ಇರೋರು ಇರ್ಬೋದು. ಇದರಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ ಆಚಾರ್ಯ IG ಸ್ವಾಮಿಗಳು. ತಪ್ಪಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅವರೇ. ಅಂದರೆ ಅವರು ಗೊತ್ತಿತ್ತ ಹೋಗೋದು, ಗೊತ್ತಿದ್ದಕ್ಕೆ ಹೇಳ್ತಾ ಇರೋದು. ಅಕಸ್ಮಾತು ಕೃಷ್ಣ ಜನ್ಮಾಷ್ಟಮಿ ಅವರು ಅವಸಾನ ಕಾಲವಾದಾಗ ಯಾರು ಉಪವಾಸ ಮಾಡಕೂಡ್ದು, ಫಲಹಾರ ಮಾಡಬಹುದು ಅಂತ ಆಜ್ಞೆ ಮಾಡಿದಾರಂತೆ. ಇವತ್ತಿಗೂ ಕೂಡ ಅಲ್ಲ ಅದನ್ನೇ ಸಂಪ್ರದಾಯ. ಅಲ್ಲ ಅನೌನ್ಸ್ ಮಾಡ್ತಾರೆ, ನಿಮಗೆ ಉಪವಾಸ ಇರ್ತೀನಿ, ನಾಳೆ ದಿವಸ ಬೆಳಗ್ಗೆ ಪಾರಣೆ ಮಾಡ್ತೀನಿ ಅಂತಂದ್ರೆ ಅವಕಾಶ ಇದೆ. ಇಲ್ಲ ನಾನು ಫಲಹಾರ ಲಘು ಫಲಹಾರ, ಎಲ್ಲರಿಗೂ ಏನು ಹೊಡೆತುಂಬ ಏನು ಬಡಿಸೋದಿಲ್ಲ. 1 ಸೌಟು ಸಿಹಿ, 1 ಸೌಟು ಖಾರ, ಒಂಚೂರು ಕಾಫಿ ಬೇಕಾದವರಿಗೆ ಇಷ್ಟು ಕೊಟ್ಬಿಟ್ಟು ಸುಮಾರು ಅದು ಮುಗಿಯೋದಷ್ಟೊಳಗೆ 1.5 ಗಂಟೆ ಆಗುತ್ತೆ. ಎಲ್ಲ ಮಲಕೊಂಡ್ಬಿಡ್ತಾರೆ ಅಷ್ಟೇ. ಮತ್ತು ಬೆಳಗ್ಗೆ ರಾಯರಿಗೆ IG ಸ್ವಾಮಿಗಳಿಗೆ ಪಂಚಾಭಿಷೇಕ ಮಾಡ್ತಾರೆ. ಪಂಚಾಭಿಷೇಕ ಮಾಡಿ ರಥೋತ್ಸವ ಮಾಡ್ತಾರೆ. ಆಮೇಲೆ 10:30, 11 ಗಂಟೆ ಅಷ್ಟರೊಳಗೆ ಅಲಂಕಾರ ಪಂಕ್ತಿ, ಆಮೇಲೆ ತೀರ್ಥ ಪ್ರಸಾದ. ಇದು ಅಲ್ಲಿಯ ಕಾರ್ಯಕ್ರಮ. ಅಂದರೆ IG ಸ್ವಾಮಿಗಳಿಗಿಂತ ಏನು ದೊಡ್ಡವರು ಅಲ್ವಲ್ಲ ಇವರೆಲ್ಲ. ಭಾಗವತ ಹಿಂದೆನೇ ಹೇಳಿಬಿಟ್ಟಿದ್ದೆ, 5,000 ವರ್ಷದ ಹಿಂದೆನೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೇನು, ಜಯಂತಿ ನಿರ್ಣಯವನ್ನು ಕೂಡ ಓವರ್ ರೂಲ್ ಮಾಡುವಂತಹ ವಿದ್ವಾಂಸರು ಮಧ್ವಾಚಾರ್ಯರೇ ನನ್ನಿಂದ ಹುಟ್ಟಿದವರು ಅಂತ ಹೇಳುವ ವಿದ್ವಾಂಸರು ಪ್ರಸಿದ್ಧರಾಗ್ಬಿಟ್ಟಿದ್ದಾರೆ ಇವತ್ತಿನ ಜಗತ್ತಿನಲ್ಲಿ. ಅದಕ್ಕೋಸ್ಕರ ಈ ತಗಾದೆಗಳು. ಮಧ್ವ ಸಿದ್ಧಾಂತ ಮೋಕ್ಷವನ್ನು ಕೊಡುತ್ತದೆ. ಅದು ಹೇಗೆ ಕೊಡ್ತದೆ? ಮಿಸ್ಅಂಡರ್ಸ್ಟ್ಯಾಂಡಿಂಗು. ನಾ ಹೇಳಿದ್ದೇ ಸರಿ, ನಾನೇ ವಿದ್ವಾಂಸ. ಎಂಥ ವಿದ್ವಾಂಸ ಇವರೆಲ್ಲ, ಎಂಥ ವಿದ್ವಾಂಸ ಇವರೆಲ್ಲ. ಅರ್ಥಾತ್ ಗರ್ಭದಲ್ಲಿರುವಂತಹ ಈ ಲೋಕ ಶಿಶು ಅವಳ ಪುಟ್ಟ ಹೊಟ್ಟೆ ಒಳಗಿದೆ ಅಂತಂದ್ರೆ ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. ಇಡೀ ಜಗತ್ತು ನಿದ್ರೆಯಿಂದಿದೆ. ಇಡೀ ಜಗತ್ತು ನಿದ್ರಾವಸ್ಥೆ ಒಳಗಿದೆ. ಆದರೆ ದೇವತೆಗಳಿಗೆ ನಿದ್ರೆ ಇಲ್ಲ. ಕೃಷ್ಣ ಇನ್ನೇನು ಅವತಾರ ಮಾಡ್ತಾನೆ ಅಂತ ಆ ದೇವಕಿಯನ್ನು ನೋಡ್ತಾರಂತೆ. ಅತ್ಯದ್ಭುತವಾಗಿ ಕಾಣ್ತಾ ಇದ್ದಾಳಂತೆ. ಸುಂದರಕ್ಕೆ ಅತಿ ಸುಂದರವಾಗಿ ಕಾಣ್ತಾ ಇದ್ದಾಳೆ. ಕೃಷ್ಣ ಅವತಾರ ಮಾಡಿದ್ದು ಅಷ್ಟಮಿ ದಿವಸ, ಶ್ರಾವಣ ಬಹುಳ ಅಷ್ಟಮಿ, ರೋಹಿಣಿ ನಕ್ಷತ್ರ ಅವತ್ತು ಪ್ರಾಪ್ತಿಯಾಗಿತ್ತಂತೆ. ಚಂದ್ರೋದಯದ ಸಮಯ. ಅದನ್ನ ಸಿಂಹಮಾಸ ಅಂತ ನಾವು ಕರೀತಾ ಇದ್ದಾರೆ. ಕಲಿಯುಗಕ್ಕೆ ಆರಂಭಕ್ಕಿಂತ ಪೂರ್ವ 70 ವರ್ಷದ ಹಿಂದೆ ಅಷ್ಟಮಿ ದಿವಸ ಈ ರೋಹಿಣಿ ನಕ್ಷತ್ರ, ಅದನ್ನ ಜಯಂತಿ ಯೋಗ ಅಂತ ಕರೀತಾ ಇದ್ದಾರೆ. ಅದೆರಡು ಕೂಡಿ ಒಂದಿತ್ತು, ಅದರಿಂದ ಅವತ್ತು ಹಾಗಾಯಿತು, ಕರೆಕ್ಟು. ಆದರೆ ಅದಕ್ಕೆ ನಿರ್ಣಯ ಕೊಟ್ಟಿದ್ದಾರಲ್ಲ, ಅಷ್ಟಮಿ ತಿಥಿ ಬಂತು ಅಂತ ಆದರೆ, ಈಗ ಸಾಂವತ್ಸರಿಕ ಶ್ರಾದ್ದಗಳನ್ನು ನಾವೇನು ಮಾಡ್ತಾ ಇದ್ದೀವಿ? ಅಷ್ಟಮಿ ಮೇಲೆ ನವಮಿ, ಕರೆಕ್ಟು. ಆ ನವಮಿ ಸೂರ್ಯೋದಯಕ್ಕಿಂತ ಮುಂಚೆ ಇತ್ತು ಅಂತ ಇದ್ರೆ, ಅಥವಾ ನಂತರದಲ್ಲಿ 12 ಗಂಟೆ ಒಳಗೆ ಅದು ಇತ್ತು ಅಂತ ಆದರೆ, ನವಮಿ ತಿಥಿಯನ್ನು ಅಷ್ಟಮಿ ತಿಥಿಯನ್ನೇ ಮಾಡ್ತೀರಿ. ಅದನ್ನ ಯಾಕೆ ನೀವು ಮಾರನೇ ದಿವಸ ಮಾಡೋದಿಲ್ಲ? ಅಲ್ಲಿ ಮಾತ್ರ ಕ್ಯಾರಿ ಇಟ್ ಫಾರ್ವರ್ಡ್ ಆಗುತ್ತೆ, ಇಲ್ಲಿ ಮಾತ್ರ ಯಾಕೆ ಆಗೋದಿಲ್ಲ? ಇಲ್ಲ ರೀ, ರೋಹಿಣಿ ನಕ್ಷತ್ರ ಬರಬೇಕು, ಜಯಂತಿ ನಿರ್ಣಯದಲ್ಲಿ ಹೇಳಿದರೆ ಹಾಗಾದ್ರೆ ಆಚಾರ್ಯರು ಅದನ್ನ ಒಮ್ಮೆ ಹೀಗೆ ಜಯಂತಿ ನಿರ್ಣಯದ ಯೋಗದ ರೀತಿಯ ಅವತ್ತು ಕೃಷ್ಣ ಅವತಾರ ಮಾಡಿದಾಗ ರೋಹಿಣಿ ನಕ್ಷತ್ರವೂ ಇತ್ತು, ಅಷ್ಟಮಿ ತಿಥಿಯೂ ಇತ್ತು. ಅದನ್ನ ಜಯಂತಿ ಯೋಗ ಅಂತ ಕರೀತಾ ಇದ್ದಾರೆ. ದೇವತೆಗಳೆಲ್ಲರೂ ದೇವಕಿ ವಸುದೇವನನ್ನು ನೋಡಿ ಹೂಮಳೆಯನ್ನು ಗರಿತಾ ಇದ್ದಾರೆ. ಇಡೀ ಜಗತ್ತು ನಿದ್ರೆ ಮಾಡುವಾಗ ಭಗವಂತ ತಾನು ಅವತಾರ ಮಾಡ್ತಾ ಇದ್ದಾನೆ ಅಂತಂದ್ರೆ, ಯಾಕೆ ಮಾಡ್ದ? ರಾತ್ರಿ ಹೊತ್ತೇ ಅವತಾರ ಯಾಕೆ ಮಾಡ್ದ ಅಂದ್ರೆ, ರಾಕ್ಷಸರನ್ನ ಸೆದೆ ಬಡಿಬೇಕು ಅಂತಾದ್ರೆ ಅವರು ರಾತ್ರಿ ಹೊತ್ತು ಓಡಾಟ ಜಾಸ್ತಿ, ಅವ್ರು ಬೇಗ ಸಿಕ್ಬಿಡ್ತಾರೆ. ಬೆಳಗ್ನೊತ್ತಿ ಇವನು ಅವತಾರ ಮಾಡಿ ರಾತ್ರಿ ಹುಡುಕ್ಬೇಕಾ ಅಂದ್ರೆ, ಕೃಷ್ಣನ ಹುಡುಕ್ಬೇಕಾ ಅಂದ್ರೆ, ಇದು ಲೌಕಿಕ ವ್ಯಾವಹಾರಿಕವಾಗಿ ಅಷ್ಟೇ ಈ ವಿಚಾರ.
ಕೃಷ್ಣನಿಗೆ ರಾತ್ರಿ ಹುಟ್ಟಿದ್ರು ಒಂದೇ, ಬೆಳಗ್ಗೆ ಹುಟ್ಟಿದ್ರು ಒಂದೇ, ಮುಸ್ಸಂಜೆ ಹುಟ್ಟಿದ್ರು ಒಂದೇ, ಮಧ್ಯರಾತ್ರಿ ಹುಟ್ಟಿದ್ರು ಒಂದೇ, ಅವನಿಗೇನಿಲ್ಲ. ಆದರೆ ರಾಕ್ಷಸರನ್ನ ಬೇಗ ಸೆರೆ ಹಿಡಿಬೇಕು ಅಂತಂದ್ರೆ ಅವರೆಲ್ಲ ರಾತ್ರಿ ಕಾಳಸಂತೆ ಮಾಡ್ತಕ್ಕಂಥವ್ರು. ಹೇಗೆ ಗೊತ್ತಾ, ಆಫೀಸ್ಗಳಲ್ಲಿ ಲಂಚ ತಗೊಳ್ಳುವವರು 5 ಗಂಟೆ ವರ್ಕಿಂಗ್ ಅವರ್ಸ್ ಆದಮೇಲೆ ಅವರು 7 ಗಂಟೆ ತನಕ ಕೂತಿರ್ತಾರೆ. ಯಾಕೆ? ಅವರ ಲಂಚದ ಪೀರಿಯಡ್ ಆವಾಗ್ಲವೇ. ಯಾರ್ಯಾರಿಗೆ ಆಶ್ವಾಸನೆ ಕೊಟ್ಟಿರ್ತಾರೆ ಅವರೆಲ್ಲರೂ ಬಂದಿರ್ತಾರೆ. ಅವರು ದುಡ್ಡು ಕೊಟ್ಟ ತಕ್ಷಣದಲ್ಲೇ ಅವರಿಗೆ ಅವರ ಪತ್ರಗಳನ್ನು ಕೊಟ್ಟು ದುಡ್ಡು ಇಸ್ಕೊಂಡು 7 ಗಂಟೆ ಮೇಲೆ ಬೀಗ ಹಾಕೊಂಡು ಹೋಗ್ತಾರೆ. ಅರ್ಥ ಆಯ್ತಲ್ಲ? ಅದೇ ರೀತಿ ಕೃಷ್ಣ ಮಾಡಿದ್ದು ಅಷ್ಟವೇ. ಅವನನ್ನು ಲಾಕಪ್ಪಲ್ಲಿ ಇಡಬೇಕಾಗಿದೆ, ಉಗ್ರಸೇನನ್ನು ಲಾಕಪ್ಪಿಂದ ಓಪನ್ ಮಾಡಬೇಕಾಗಿದೆ, ಇವನನ್ನ ಸಂಹಾರ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ತಾನು ಅವತಾರ ಮಾಡಿದ. ದೇವಕಿ ಕಣ್ಬಿಟ್ಲು, ವಸುದೇವ ಧಾವಿಸಿ ಬಂದ. ಆದರೆ ಕಂಡದ್ದೇನು? ಪುಟ್ಟ ಮಗುವಿನ ಬದಲು ಶಂಖಚಕ್ರ ಗದಾ ಪದ್ಮಧಾರಿಯಾದ ಭಗವಂತನ ದರ್ಶನ ಆಯಿತು ಅಂತಾರೆ. ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ ಶ್ರೀವತ್ಸ ಲಕ್ಷಂ ಗಲಶೋಭಿ ಸೌಸ್ತ್ವಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಯವೈಡೂರ್ಯ ಕಿರೀಟ ಕುಂಡಲ ತಿಶ್ವಾ ಪರಿಷತ್ವ ಸಹಸ್ರ ಕುಂಡಲಂ ಉದ್ಧಾಮ ಕಾಂಚಾಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಅತ್ಯದ್ಭುತವಾದ ಮಗು, ತಾವರೆಯಂತೆ ಕಣ್ಣುಳ್ಳದ್ದು, 4 ಕೈ, ದೇಯಸ್ಸದ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಯಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟ ಹಾರಿ ಅಂತ ಏನು ನೀವು ಧ್ಯಾನ ಶ್ಲೋಕವನ್ನು ಹೇಳ್ತಾ ಇದ್ದೀರೋ, ಸೂರ್ಯಾಂತರ್ಗದ ಭಾರತೀ ರಮಣ ಮುಖ್ಯಪಣಾಂತರ ಲಕ್ಷ್ಮೀನಾರಾಯಣ ಅಂತ ತದ್ವತ್ ರೂಪ ಅನ್ಕೋಬೇಕು ಅನ್ನತ್ತೆ ಭಾಗವತ. ಶ್ರೀವತ್ಸದ ಚಿಹ್ನೆ, ಕೊರಳಲ್ಲಿ ಕೌಸ್ತುಭ, ಕಾರ್ಗಾಲ ಮೋಡ, ನೀಲವರ್ಣ ಹಳದಿ ಪಟ್ಟೆ ಉಡುಗೆ, ಮಣಿಮಯವಾದ ಕಿರೀಟ, ಕಿವಿಯ ಓಲೆ, ಕಾಂತಿಯ ಗುಂಗುರು ಕೂದಲು, ತಲೆಗೆ ತೋಳುಬಂದಿ, ಚಿನ್ನದ ತೋಳುಬಂದಿ, ಬಳೆ, ಉಡ್ಯಾಣ, ಅಪೂರ್ವವಾದ ಬಾಲಕ ತಾನು ಅಲ್ಲಿ ಪ್ರಕಟನಾದ ಅಂತ ಹೇಳ್ತಾ ಇದ್ದಾರೆ. ಆ ಪುಣ್ಯವಂತರಾದ ದೇವಕಿ ವಸುದೇವರು ಅದನ್ನ ಕಂಡ್ರು. ವಸುದೇವ ತನ್ನನ್ನು ತಾನು ಮರೆತು ಸ್ತೋತ್ರ ಮಾಡದ ಅಂತ ಭಾಗವತಕಾರರು ನಮಗೆ ಹೇಳ್ತಾ ಇದ್ದಾರೆ. ರೂಪಂ ಯತ್ಯತ್ ಪ್ರಾಹು ವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣು ರದ್ಯಾತ್ಮದೀಪ. ಈ ರೂಪ ಯಾವುದು? ಜಗತ್ತು ರೂಪ ತಾಳುವ ಮುಂಚೆ ಇದ್ದ ರೂಪ, ಈಗ ಪ್ರಕಟವಾಗ್ತಾ ಇದೆ ಅಷ್ಟೇ, ಹುಟ್ಟಿಲ್ಲ, ಪ್ರಕಟನಾದ. ಸ್ತಂಭದಿಂದಲೇ ಬಂದ ಭಕುತನಿಗೆ ಅಂತ ಜಗನ್ನಾಥದಾಸರು ಹೇಳಿದ್ರು. ಸ್ತಂಭದಿಂದ ತಾನು ಪ್ರಕಟನಾದ ಅಷ್ಟೇ ಹೊರತು ಅಲ್ಲಿ ಯಾವುದು ಹಾಸ್ಪಿಟಲ್ ಇರಲಿಲ್ಲ, ಯಾವ ದಾದಿಯೂ ಇರಲಿಲ್ಲ, ಯಾವ ಡಾಕ್ಟರೂ ಇರಲಿಲ್ಲ. ಹೇಗೋ ಹಾಗೆ ಪ್ರಕೃತಿ ಗುಣಗಳ ಸ್ಪರ್ಶವೇ ಇಲ್ಲದೆ, ಪ್ರಕೃತ ವಿಕಾರವಿಲ್ಲದೆ ನಿರ್ಗುಣನಾದರೂ ಸಚ್ಚಿದಾನಂದನಾತ್ಮಕ ಸ್ವರೂಪ ಭಗವಂತನ. ದೋಷಗಳ ಸುಳಿವೇ ಇಲ್ಲ. ಅವನ ದೇಹ ಗುಣಮಯ ಮೂರ್ತಿ. ಇದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಯಾವ ವಸ್ತುವೂ ಇಲ್ಲ. ಯಾಕೆ? ಅವನು ಪೂರ್ಣ ಕಾಮ, ಅವನು ನಿರೀಹ, ಯಾವ ಬಯಕೆಯೂ ಇಲ್ಲದ, ನಮಗೋಸ್ಕರವಾಗಿ ಬಂದಂತಹ ರೂಪ. ಅದ್ಯಾವುದು? ಆಧ್ಯಾತ್ಮಕದ ಬೆಳಕು. ಸಾಕ್ಷಾತ್ ನಾರಾಯಣನೇ ಮಗುವಾಗಿ ಬಂದ ಅಂತ ಭಾಗವತ ನಮಗೆ ತಿಳಿಸ್ತಾ ಇದೆ. ಇಡೀ ಜಗತ್ತು ನಾಶ ಆದ್ರೂ ಕೂಡ ಭಗವಂತ ನಾಶ ಆಗೋಲ್ಲ. ಒಂದಾಲದೆಲೆಯ ಮೇಲೆ ಮಲಗಿದ ಶ್ರೀಕೃಷ್ಣ, ಒಂದಾಲದೆಲೆಯ ಮೇಲೆ ಮಲಗಿದ. ಇಡೀ ಜಗತ್ತು ನೀರಿನ ಆವರ್ತವಾದಾಗ ಈ ಭಗವಂತ ಹೇಗಿದ್ದ? ಆಲದ ಮೇಲೆ ತಾನು ಬೆಡ್ ಚೀಪಿ
ಮಲಗಿದ್ದ. ಅವನಿಗೆ ಯಾವ ತೊಡಕೂ ಇರಲಿಲ್ಲ. ಗಾಢಾಂಧಕಾರ ಕತ್ತಲೆ, ನೀರಿನ ಅಲೆ, ಯಾವ ಅಲೆಯೂ ಇವನನ್ನು ಮುಟ್ಟಲಿಲ್ಲ. ತನ್ನ ಪಾಡಕ್ಕೆ ತಾನೇ ತೇಲಿಕೊಂಡು ಬಂದ. ಮಾರ್ಕಂಡೇಯ ಋಷಿಗಳಿಗೆ ದರ್ಶನವನ್ನ ಕೊಟ್ಟ. ನಷ್ಟೇ ಲೋಕೆ ದ್ವಿಪರಾರ್ಧವಸನೆ ಮಹಾಭೂತೇಷ್ಟಾದಿಭೂತಂ ಗತೇಶು ವ್ಯಕ್ತೇ ವ್ಯಕ್ತಿಂ ಕಾಲವೇಗನ ಯಾತೆ ಭವಾನೀಕ ಶಿಷ್ಯತೆ ಅಶೇಷ ಸಂಜ್ಞಾ. ಸೃಷ್ಟಿಗೆ ಪಂಚಭೂತಗಳು ಬೇಕು. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ. ಅವು ಒಂದರೊಳಗೊಂದು ಸೇರಿ ನಾಶವಾಗಿ ಭೂತಾದಿ ಅಹಂಕಾರ ತತ್ವದಲ್ಲಿ ಸೇರ್ಕೊಳ್ತದೆ. ಆದರೆ ಕಾಲಪುರುಷನಾದ ಭಗವಂತನಿಗೆ ಈ ಯಾವ ನಿಯಮವೂ ಇಲ್ಲ. ಏಕಾಏಕಿಯಾಗಿ ತಾನು ಪ್ರಕಟನಾಗಿದ್ದಾನೆ. ಎಲ್ಲ ನಾಶವಾಯಿತು. ಏನು ನಾಶವಾಯಿತು? ನೀರಿನ ಮಯ ಆಯಿತು. ಇವನ ನಾಶವಾದನ ಇಲ್ಲ. ಯಾವುದು ಇರದಿದ್ದಾಗ ಇದ್ದದ್ದು ಯಾವುದು? ಭಗವಂತ. ಆಗ ಎಲ್ಲ ಶಬ್ದಗಳು ನಿನ್ನನ್ನೇ ಕೊಂಡಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಸ್ತುಗಳು ನಾಶವಾದ್ರೂ ಶಬ್ದ ನಾಶ ಆಗೋದಿಲ್ಲ. ಅದರ ರೂಪ, ನಾಮ ಎಲ್ಲದಕ್ಕೂ ನೀನೇ ಆಶ್ರಯನಾಗಿದ್ದಿ. ಲೌಕಿಕವಾಗಿರಲಿ, ವೈದಿಕವಾಗಿರಲಿ, ಎಲ್ಲ ಶಬ್ದಗಳು ಮೂಲತಃ ಭಗವಂತನನ್ನೇ ಕೊಂಡಾಡ್ತಾ ಇದೆ. ಸರ್ವಶಬ್ದವಾಚ್ಯ ಭಗವಂತ ಅಂತ ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಈ ರೀತಿ ವಸುದೇವ ದೇವಕಿಯರು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತ ಸ್ವಲ್ಪ ನೋಡ್ದ. ಮತ್ತಷ್ಟೇ ಅಲ್ಲ, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿ ನಿಹಿತಂ ಚ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ. ಜಗಂತೂ ಪೂರ್ಣಾನಂದ ಜ್ಞಾನ ಸ್ವರೂಪ ಭಗವಂತ, ಪಂಚಭೂತಗಳಿಂದ ವಿಭಿನ್ನವಾದವ ಭಗವಂತ, ವೇದಗಳಿಗೆ ಪ್ರತಿಪಾದ್ಯ ಭಗವಂತ. ಹೀಗೆ ಅವನನ್ನ ವಸುದೇವ ದೇವಕಿಯರು ಕಣ್ಮುಚ್ಚಿ ಆನಂದ ಅಶ್ರುಗಳಿಂದ ಅವನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಶ್ಚರ್ಯಕರವಾದ ಬಾಲಕನನ್ನ ವಸುದೇವ ನೋಡ್ದ. ಅವತರಿಸಿದ ಕಾಲದಲ್ಲಿ ಎಲ್ಲ ಆಭರಣಗಳನ್ನು ಧರಿಸಿದ್ದಾನೆ. ಬಹುಚಿತ್ರ ಜಗದ್ಬೋಧಾಕರಣ ಪರಶಕ್ತಿರನಂತ ಗುಣ ಪರಮಃ ಅಂತಾರೆ ಆಚಾರ್ಯರು. ಇವನು ಸಾಕ್ಷಾತ್ ವಿಷ್ಣುವಿನ ಅವತಾರ ಅನ್ನೋದು ವಸುದೇವನಿಗೆ ಮನವರಿಕೆಯಾಗಿದೆ. ವಸುದೇವ ಸ್ನಾನ ಮಾಡಿ ಗೋದಾನವನ್ನ ಮುಂದೆ ಮಾಡುವುದಕ್ಕಾಗಿ ಸಂಕಲ್ಪ ಮಾಡಿ ಅವನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಹೇ ದೇವ, ವಿಲಕ್ಷಣವಾದ ಪ್ರಕೃತಿ ವಿಲಕ್ಷಣನಾದ ನೀನು ಜ್ಞಾನಾನಂದ ಸ್ವರೂಪನಾಗಿದ್ದಿ. ನಿನ್ನ ಅನುಗ್ರಹದಿಂದ ನನಗೆ ಗೊತ್ತಾಗ್ತಾ ಇದೆ. ಪರಮಾನುಗ್ರಹವನ್ನು ಮಾಡಿದ್ದಿ. ನಿನ್ನ ದರ್ಶನವನ್ನು ತೋರಿಸಿ ನನಗೆ ಬಹಳ ಸಂತೋಷ ಆಗಿದೆ. ಯಾರು ನಿನ್ನಲ್ಲಿ ಅಭೇದವನ್ನು ಚಿಂತನೆ ಮಾಡ್ತಾರೋ ಅವರ ನರಕಕ್ಕೆ ಉರುಳುತ್ತಾರೆ ಅಂತ ಗೊತ್ತಾಯಿತು. ಸೃಷ್ಟಿ, ಸ್ಥಿತಿ, ಸಂಹಾರ ಇತ್ಯಾದಿಗಳನ್ನೆಲ್ಲ ಅಷ್ಟಕರ್ತೃತ್ವವನ್ನು ನೀನೇ ಮಾಡುವವನಾಗಿದ್ದಿ. ನೀ ನಿರ್ಗುಣನೂ ಹೌದು, ಸಗುಣನೂ ಹೌದು. ಕ್ಲೇಶರಹಿತನಾದವ ನೀನು. ಕರ್ತನೂ ಹೌದು, ಅಕರ್ತನೂ ಹೌದು. ಆದರೆ ನಿನ್ನ 6 ಮಂದಿ ಅಣ್ಣಂದರನ್ನ ಕೊಂದು ನೀನು ಅವತರಿಸಿದ್ದನ್ನ ಕೇಳಿದ ಕೂಡಲೇ ಆಯುಧವನ್ನ ಹಿಡದೇ ಬರ್ತಿ ಅಂತ ನಾನು ಅನ್ಕೊಂಡೆ. ಆಯುಧವನ್ನು ಹಿಡಲೇ ಇಲ್ಲ. ಶಂಖಚಕ್ರ ಗದಾಧಾರಿಯಾಗಿದ್ದಿ. ದೇವಕಿ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಹರಿಯವತರಿಸಿದ ಹರುಷದಲ್ಲಿ ನಾರಿ ದೇವಕಿ ಸುತನಲಿ ಯುತಲಿ ಅಂತ ಪುರಂದರದಾಸರು ಅವ್ರನ್ನ ಕೊಂಡಾಡ್ತಾರೆ. ಹೇ ಸ್ವಾಮಿ,
ನಿನ್ನ ಅನುಗ್ರಹ ಇಲ್ಲದಿದ್ದರೆ ನೀನು ಕಾಣಿಸ್ತಾ ಇರಲಿಲ್ಲ. ನಿನ್ನ ಅನುಗ್ರಹ ಇದೆ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ಇದು ಆದಿಯಿಂದ ಇರ್ತಕ್ಕಂಥದ್ದು. ಅಂದರೆ ಅವನ ಅನುಗ್ರಹ ಇದ್ದವರಿಗೆ ಮಾತ್ರ ಅವನು ದೃಷ್ಟಿಗೋಚರ ಆಗ್ತಾನಟ್ಟೆ ಹೊರತು ಇಲ್ಲದೆ ಹೋದ್ರೆ ದೃಷ್ಟಿಗೆ ಗೋಚರ ಆಗಲ್ಲ. ದೇಹದೊಳಗಿದ್ದಾನೆ ಅಂತ ಹೇಳ್ತಾ ಇದೆ, ಅನುಭವಕ್ಕೆ ಬರಬೇಕಲ್ಲ. ಆ ಅನುಭವವನ್ನು ಇಬ್ಬರಿಗೂ ತಂದುಕೊಟ್ಟಿದ್ದಾರೆ ಅಂತಂದ್ರೆ, ನಾನು ನೆನೆ ದಿವಸನೇ ಹೇಳಿದೆ, 6 ಕಲ್ಪ ಸಾಧನೆಯನ್ನ ಮಾಡಿದವರು ನಂದಗೋಪ, ಯಶೋದೆ, ದೇವಕಿ, ವಸುದೇವ. ಜಗನ್ನಾಥದಾಸರು ಹರಿಕಥಾಂಸಾರದಲ್ಲಿ ಅದನ್ನು ತಿಳಿಸ್ಕೊಡ್ತಾರೆ. ದಯವಿಟ್ಟು ಮೋಕ್ಷಾಶ್ರಯನಾಗಿದ್ದಿ, ಸರ್ವ ಪ್ರೇರಕನಾಗಿದ್ದಿ. ಕಂಸನಿಂದ ನಮಗೆ ತುಂಬ ಭಯ ಆಗ್ಬಿಟ್ಟಿದೆ. ನನ್ನ 6-7 ಮಕ್ಕಳುಗಳನ್ನು ನಾನು ಕಳ್ಕೊಂಡ್ಬಿಟ್ಟೆ. ಆ ಭಯವನ್ನು ಪರಿಹರಿಸುವಂತ ದೇವಕಿ ಪ್ರಾರ್ಥನೆ ಮಾಡಲಂತೆ. ಅವಳು ಪ್ರಾರ್ಥನೆ ಮಾಡಿದ ತಕ್ಷಣ, ಅದಕ್ಕೋಸ್ಕರವಾಗಿ ಬಂದಿದ್ದು, ದೇವಕಿ ಹೇಳಿದ ಮೇಲೆ ಅವನು ಕಂಸನನ್ನ ಮರ್ದನ ಮಾಡಬೇಕೇ? ಏನಿಲ್ಲ, ತಕ್ಷಣ ಶಿಶು ರೂಪವನ್ನ ತೆಗೆದುಕೊಂಡು ಮಾಯೆಯನ್ನ ತಂದಿಟ್ಬಿಟ್ಟಂತೆ. ಆಗ ತಂದು ಆ ಭಗವಂತ ಮಾತಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೂಸು ಮಾತಾಡೋದು ಯಾವಾಗ? 3 ವರ್ಷ ಆದ್ಮೇಲೆ. ಆ ಮ ಪ ಆ ಉ ಆ ಮ. ಅಯ್ಯೋ ಏನ್ ಚೆನ್ನಾಗಿ ಮಾತಾಡುತ್ತೆ ಗೊತ್ತೇನ್ರಿ. ಅದನ್ನೇ ಆತ್ಕೊಂಡು ಮುತ್ತಿಡ್ತೀವಿ ನಾವು. ಇನ್ ಸಾಕ್ಷಾತ್ ಭಗವಂತನೇ ಹುಟ್ಟಿದಾನೆ, ಅವನು ಮಾತಾಡ್ತಾನೆ ಅಂತಂದ್ರೆ, ನೀವು ಹಿಂದೆ ಸುತಪ ಪೃಷ್ಣಿ ಎಂಬ ದಂಪತಿಗಳು ಅಂತ ಪೂರ್ವೋತ್ತರವನ್ನೇ ಹೇಳ್ತಾರೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಯಾರಲ್ಲಿ ಗೊತ್ತಾಗುತ್ತೆ ಅಂದ್ರೆ ವಾಯುದೇವರಲ್ಲಿ ಮಾತ್ರ ಗೊತ್ತಾಗುತ್ತೆ. ಅದು ಎಸ್ಪೆಷಲಿ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ವಾದರಾಜರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾಟ್ ಪರ್ಟಿಕ್ಯುಲರ್ಲಿ ದಿಸ್ ಈವೆಂಟ್, ಆದರೆ ಜೀವರಾಶಿಗಳ ಇನ್ ಅಂಡ್ ಔಟ್ ಎಲ್ಲವನ್ನು ನನಗೆ ಗೊತ್ತು, ನಾನು ಸರ್ವಜ್ಞ ಅಂತ ಹೇಳ್ಕೊತಾರೆ ವಾದರಾಜರು. ಯಾವ ಬೇಸ್ ಮೇಲೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದೇ ಬೇಸ್. ಕೃಷ್ಣ ತಾನು ಮಾತಾಡ್ದ, ಇನ್ನೊಬ್ಬನಿಗೆ ಕೃಷ್ಣ ಅಂತ ಹೆಸರಿಟ್ಟಿಲ್ಲ, ನಾ ಕರೀತಾ ಇದ್ದೀನಿ ಅಷ್ಟೇ. ಭಗವಂತ ಶ್ರೀಹರಿ ತಾನು ಅವತಾರ ಮಾಡಿದಾಗ ನನ್ನನ್ನ ನೀವೆಲ್ಲ ಏನು ಪ್ರಾರ್ಥನೆ ಮಾಡಿದ್ರಿ, ನನ್ನ ಮಗನ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀರಿ, ಅದಕ್ಕೋಸ್ಕರವಾಗಿ ನಾನು ನಿನಗೆ ಮಗನಾಗಿದ್ದೀನಿ, ಅದರಿಂದ ನಾನು ನಿಮಗೆ ಈ ರೂಪದಿಂದ ಕಾಣಿಸ್ಕೋತಾ ಇದ್ದೀನಿ, ಅದಕ್ಕೋಸ್ಕರವಾಗಿ ನೀನು ಪೂರ್ವದಲ್ಲಿ ಪೃಷ್ಣಿ ಯಾದ್ದರಿಂದ ಅವತ್ತು ನೀವು ಮಾಡಿದ ತಪಸ್ಸಿಗೋಸ್ಕರವಾಗಿ ಈಗ ದೇವಕಿಯಾಗಿ ಹುಟ್ಟಿರೋದ್ರಿಂದ ನಿನ್ನಲ್ಲಿ ನಾನು ಅವತಾರ ಮಾಡಿದ್ದೀನಿ, ನಾನು ವಾಮನ. ಅಷ್ಟೇ ಇಲ್ಲ, ನೀವು ನಂತರದಲ್ಲಿ ಕಶ್ಯಪ ಅದಿತಿಯರಾಗಿ ತಪಸ್ಸನ್ನು ಮಾಡಿದಿರಿ, ನಾನು ಆವಾಗ ವಾಮನನಾಗಿದ್ದೆ, ನಿಮ್ಮ ಮಗನಾದೆ. ಇದನ್ನು ತಿಳಿಸಬೇಕೆಂದೇ ನಾನು ಈಗ ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ಈ ರೂಪದಿಂದ, ಕೃಷ್ಣ ರೂಪದಿಂದ ನಾನು ಪ್ರಕಟನಾಗಿದ್ದೀನಿ. ಪುತ್ರಭಾವದಿಂದ ಮತ್ತೆ ನಾನು ನಾರಾಯಣ. ಜ್ಞಾನದಿಂದ ಬಹುಬಾರಿ ಚಿಂತಿಸಿ ನನ್ನ ಲೋಕವನ್ನು ಹೊಂದುವಿರಿ ಅಂತ ಆ ದೇವರು ಭಗವಂತ ಮಾತಾಡದ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಅವರಿಬ್ಬರಿಗೂ ಕೂಡ ಮಗುವಿನಂತೆ ಕಾಣಿಸ್ಕೊಂಡ. ಅವನ ಪ್ರೇರಣೆಯಂತೆ ವಸುದೇವ ಸ್ತನ್ಯ ಉಡಿಯ ದೇವಕಿಯಿಂದ ಆ ಮಗುವನ್ನು ತೆಗೆದುಕೊಂಡು ಹೊರಟ. ಎಷ್ಟೊತ್ತು ನೋಡ್ತಾ ಇದ್ದೀಯಪ್ಪ, ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀಯಪ್ಪ, ಎಲ್ಲದಕ್ಕೂ ಟೈಮ್ ಲಿಮಿಟ್ ಇದೆ ಅಲ್ವಾ? ಭಾಗವತ ಕಥೆ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು 12:30 ತನಕ ಹೇಳಿದ್ರೆ ನಾಳೆಯಿಂದ ನೀವು ಬೇಡ ನಿಲ್ಲಿಸ್ಬಿಡಿ ಸಾಕು ಅಂದ್ಬಿಡ್ತೀರಿ. ಟೈಮ್ ಲಿಮಿಟ್ ಇದೆ ಅಲ್ವಾ? 12 ಗಂಟೆಗೆ ಮುಗಿಸ್ಬೇಕು ಅಂದ್ರೆ 12 ಗಂಟೆಗೆ ಮುಗಿಸ್ಲೇಬೇಕು. ಇಲ್ಲದ್ರೆ ಟೈಮ್ ಕಾನ್ಶಿಯಸ್ನೆಸ್ ಇಲ್ಲ ಅಂತಂದ್ರೆ ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ. ಕಾಲವೂ ಕೂಡ ಭಗವಂತನ ಪೂಜೆ ಎನ್ನುವ ಜ್ಞಾನನೇ ಇಲ್ಲದೆ ಇದ್ಮೇಲೆ ನಮ್ಮ ಪ್ರವಚನ ಕಟ್ಕೊಂಡು ಏನಾಗಬೇಕಾಗಿದೆ? ಯಾರು ಬೇಕಾದ್ರೆ ಕೇಳಿ, ಯಾರು ಬೇಕಾದ್ರೆ ಬಿಡಿ, ದಟ್ ಇಸ್ ಸೆಕೆಂಡರಿ. ಆದರೆ ಕಾಲಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವುದು ಭಾಗವತ ಇನ್ಸಿಸ್ಟ್ ಮಾಡಿ ಹೇಳ್ತದೆ. ಅದೇ ರೀತಿ ಎಷ್ಟೊತ್ತು ನೋಡ್ತಾ ಇದ್ದೀನಿ ನೀನು, ಸಾಕು. ಈಗ ಯಶೋದೆ ಒಂದು ಹೆಣ್ಣು ಮಗುವನ್ನು ಹಡೆದಿದ್ದಾಳೆ.
ನೀನು ಈ ಕ್ಷಣದಲ್ಲಿ ಈ ಮಗುವನ್ನ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಅಲ್ಲಿ ಹುಟ್ಟಿರುವ ಮಗುವನ್ನು ನೀನು ಇಲ್ಲಿ ತಂದು ಮಲಗಿಸು ಅಂತ ಆಜ್ಞೆ ಮಾಡ್ದ. ಆಗ್ಲಿಂದ ತಲೆ ಕೆರ್ಕೊಂಡ ವಸುದೇವ. ಇದೇನಿದು ಮಳೆ ಬರ್ತಾ ತುಂತುರು ಹನಿ, ಯಮುನಾ ನದಿ ದಾಟಬೇಕು, ಯಮುನಾ ನದಿ ಬೋರ್ಗರ್ಕೊಂಡು ಹರಿತಾ ಇದೆ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ದ. ತಕ್ಷಣ ಅಲ್ಲೇ ಪ್ರಕಟ ಆಯಿತು ಒಂದು ದೊಡ್ಡ ಪುಟ್ಟಿ, ಸಫಿಸ್ಟಿಕೇಟೆಡ್ ಆಗಿದೆ. ಅದು ಪ್ರಕಟ ಆದ ತಕ್ಷಣದಲ್ಲಿ ಅದರಲ್ಲಿ ಕೂಸು ತಕ್ಷಣ ಅವನಿಗೆ ಹೊಳಿತು. ಕೂಸನ್ನು ಅದರಲ್ಲಿ ಮಲಗಿಸಿಕೊಂಡ. ಮಳೆ ಬರ್ತಾ ಇದೆ, ಹುಟ್ಟಿರುವ ಮಗು, ಅದಕ್ಕೆ ನೀರು, ಮಳೆ ನೀರು ಬಿದ್ದರೆ ಥಂಡಿ ಆಗ್ತದೆ, ನೆಗಡಿ ಬರ್ತದೆ. ಅಷ್ಟರೊಳಗಾಗಲೇ ರೇವತಿಯಲ್ಲಿ ಇವನು ಬಲರಾಮ ಹುಟ್ಟಿದ್ದ. ನಮ್ಮ ಸ್ವಾಮಿ ಹುಟ್ಟಿದ್ದಾನೆ ಅಂತ ಹೇಳಿ ಶೇಷ ರೂಪದಲ್ಲಿ ಬಂದು ಅವನನ್ನು ಪ್ರೊಟೆಕ್ಟ್ ಮಾಡದ ಅಂತ ಭಾಗವತಕಾರರು ನಮಗೆ ತಿಳಿಸಿಕೊಡ್ತಾರೆ. ಈ ವೇಳೆ ಯಶೋದೆಯಲ್ಲಿ ದುರ್ಗಾದೇವಿ ಅವತಾರ ಮಾಡಿಬಿಟ್ಟಿದ್ಲು. ಅವಳ ಅನುಗ್ರಹದಿಂದ ಯಶೋದೆಗೆ ನಿದ್ದೆ ಬಂದಿತ್ತು. ಅವಳಿಗೆ ಹುಟ್ಟಿದ ಮಗು ಹೆಣ್ಣೋ ಗಂಡೋ ಹೆಣ್ಣೋ ಗೊತ್ತೇ ಆಗಲಿಲ್ಲ. ಸರಿ, ಇವನೇನ್ ಮಾಡ್ದ, ಹೋಗಿ ಯಮುನಾ ನದಿಯನ್ನ ಪ್ರಾರ್ಥನೆ ಮಾಡ್ದ. ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ಅವನು ನದಿಯನ್ನ ದಾಟುವಾಗ ಮೊಳಕಾಲಷ್ಟು ನೀರೇ ಇತ್ತು ಅಂತ ಹೇಳ್ತಾರೆ. ಇನ್ನು ಕೆಲವರು ವ್ಯಾಖ್ಯಾನಕಾರ ಹೇಳಿದ್ದಾರೆ, ಇದು ನದಿ ಇಬ್ಬಾಗ ಆಯಿತು, ಈ ನೀರು ಇಲ್ಲೇ ನಿಂತ್ಕೊಂತು, ಆ ನೀರು ಅಲ್ಲೇ ನಿಂತ್ಕೊಂತು, ಮಧ್ಯದಲ್ಲಿ ದಾರಿ ಆಯಿತು, ಸೀದಾ ಹೋದ. ಅವನು ದಾಟಿದ ತಕ್ಷಣದಲ್ಲೇ ಮತ್ತೆ ನೀರು ಸೇರ್ಕೊಂತು. ಎರಡೂ ಕೂಡ ಕರೆಕ್ಟ್ ಅಂತಾನೆ ಒಪ್ಪಬೇಕು. ಯಾಕೆ ಒಪ್ಪಬೇಕು ಅಂತಂದ್ರೆ, ವಸುದೇವ ಕರ್ಕೊಂಡು ಹೋಗ್ತಾ ಇರೋದು ಯಾರನ್ನ? ಸಾಕ್ಷಾತ್ ಪರಮಾತ್ಮನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಯಾವುದೋ ಅಡ್ಡಿ ಇಲ್ಲ ಅಂತಂದ್ರೆ ವಿಘ್ನ ಬರ್ಲಿಕ್ಕೆ ಹೇಗೆ ಸಾಧ್ಯ? ಇದಕ್ಕೆ ಬೇನೇನೋ ಪೂರ್ವ ಪಕ್ಷಿಗಳು ಹಾಕೊಂಡ್ರೆ ಪ್ರಯೋಜನ ಇಲ್ಲ. ಅದನ್ನು ಯಥಾರ್ಥವಾಗಿ ತಿಳ್ಕೊಂಡಾಗ ಮಾತ್ರ ಅದು ಅರ್ಥ ಆಗುತ್ತೆ, ಇಲ್ಲೋದ್ರ ಅರ್ಥ ಆಗೋದಿಲ್ಲ. ಇದರ ಬಗ್ಗೆ ಏನಾದರೂ ಸಂಶಯ ಇತ್ತು ಅಂತಂದ್ರೆ ಯಾರು ಏನ್ ಬೇಕಾದ್ರೂ ಕೇಳ್ಬೋದು, ಏನು ತೊಂದರೆ ಇಲ್ಲ. ಉತ್ತರ ಹೇಳಲಿಕ್ಕೆ ತಯಾರಾಗಿದ್ದೀನಿ. ಅಕಸ್ಮಾತ್ ಉತ್ತರ ಗೊತ್ತಿಲ್ಲ ಅಂದ್ರೂ ನಮ್ಮ ಗುರುಗಳಿಂದ ಕೇಳಿ ನಾನು ತಿಳಿಸುವ ಸಾಮರ್ಥ್ಯ ಉಂಟು ನಮಗೆ. ಸೊ ಯಶೋದೆಯತ್ತ ಹೋದ. ಯಶೋದೆಗೆ ತಾನು ಹೆಣ್ಣು ಹಿಡಿದಿದ್ದೀನೋ ಗಂಡು ಹಿಡಿದಿದ್ದೀನೋ ಅಂತ ಗೊತ್ತಿರಲಿಲ್ಲ. ಈ ಕೂಸನ್ನಲ್ಲಿ ಮಲಗಿಸಿದ. ಆ ಮಗುವನ್ನು ತೆಗೆದುಕೊಂಡು ತನ್ನ ಪುಟ್ಟಿಯಲ್ಲಿ ಇಟ್ಟುಕೊಂಡ. ಮಗುಳಲ್ಲಿ ಮಲಗಿಸಿ ಅಲ್ಲಿದ್ದ ಹೆಣ್ಣು ಮಗುವನ್ನು ಎತ್ಕೊಂಡು ತಾನು ನೇರ ಮತ್ತೆ ಬಂದ. ಬಾಗಿಲುಗಳು ಒಂದಲ್ಲ ಎರಡಲ್ಲ ಮೂರಲ್ಲ 10 ಬಾಗಿಲುಗಳು ಎಲ್ಲ ಲಾಕ್ ಆಗಿತ್ತು. ತನ್ನ ಪಾಡಕ್ಕೆ ತಾನೇ ಓಪನ್ ಆಯಿತು ಅಂತ ಹೇಳ್ತಾರೆ. ಇದು ಸಾಧ್ಯನಾ ಅಂದ್ರೆ ಸಾಧ್ಯ. ಇವತ್ತು ಸೈನ್ಸ್ ಇದನ್ನ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ದೇರ್ ಇಸ್ ನೋ ಆನ್ಸರ್. ಸೈನ್ಸಲ್ಲಿ ಇದಕ್ಕೆ ಉತ್ತರನೇ ಇಲ್ಲ. ಅದನ್ನು ಜಸ್ಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಆ ಯೋಗ್ಯತೆನೇ ಇಲ್ಲ. ಭಗವಂತನೇ, ವಿಜ್ಞಾನನೇ. ವಿಜ್ಞಾನನ ಟು ದಿ ಸರ್ಟನ್ ಎಕ್ಸ್ಟೆಂಟ್ ಅದನ್ನು ನಾವು ನಂಬಬಹುದಷ್ಟೇ ಹೊರತು ಎಲ್ಲವೂ ವಿಜ್ಞಾನವನ್ನು ತಿಳಿಸಿಕೊಡ್ತದೆ ಅನ್ನೋದು ಸುಳ್ಳು. ಯದ್ಯಪಿ ಮತ್ತೆ ಅಲ್ಲಿಂದ ವಾಪಸ್ಸು ಬಂದ, ಕಾರಾಗೃಹಕ್ಕೆ ಬಂದ. ಬಾಗಿಲುಗಳು ಹಾಕ್ಕೊಂಡಿತ್ತು. ಮತ್ತೆ ತಾನ್ಪಾಡಕ್ಕೆ ತಾನೇ ತೆಗೀತು. ಮತ್ತೆ ಅಲ್ಲಿ ಹೋಗಿ ದೇವಕಿ ಬಕ್ಕದಲ್ಲಿ ಆ ಕೂಸನ್ನ ಮಲಗಿಸಿದ ತಕ್ಷಣ ಕಿಟಾರ್ ಅಂತ ಕೂಸು ಕೂಕ್ಕೊಂತು. ಕೂಸು ಹುಡ್ತು ಅಂತೇಳಿ ರಾಕ್ಷಸರಿಗೆಲ್ಲ ಎಚ್ಚರಿಕೆ ಆಯಿತು. ತಕ್ಷಣ 109, 108ಗೆ ಫೋನ್ ಮಾಡಿಬಿಟ್ರು, ಕೂಸು ಹುಟ್ಟಿದೆ ಅಂತ. ಕಂಸ ಅಲ್ಲಿಂದ ಹೊರಟು ಬಂದ. ಮತ್ತೆ ಇದರ ವಿಚಾರವನ್ನು ನಾಳೆ ತಿಳಿಸುವ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.